ಈ ರೋಡು ಕುದೂರಿಗಿಂದ ಸುಗ್ನಳ್ಳಿಗೆ ಬರೋ ರೋಡ್ ಇದು. ಕುದೂರಿಂದ 1.5 ಕಿಲೋಮೀಟ್ರ್ ಆಗ್ಬೋದು. 1.5 ಕಿಲೋಮೀಟ್ರಿಂದ ಬಂದರೆ ನೋಡಿರಿ ಇದೇ ರೆಸಾರ್ಟ್. ಅದು ಕುಟೀರ. ಕುಟೀರ ಅಂತ ಐತಿ. ಹಿಂದಿ ಬರೆದ್ಬಿಟ್ಟವ್ರೆ, ಹಿಂದಿ ಓದೋಕೆ ಬರಲ್ಲ ನಮಗೆ. ಕೃಷ್ಣ ಕುಟೀರ ಇರ್ಬೇಕು ನಮ್ಮ ಕೃಷ್ಣನ ರಾಮನ ಫೋಟೋ ಹಾಕ್ಬಿಟ್ಟವ್ರೆ. ಹಿಂಗೆ ಒಳಗಡೆ ಬಂದು ನೋಡೋಕೆ ಈಚೆ ಸಿಂಪಲ್ಲಾಗಿ ಐತೆ. ನಮಗೋಸ್ಕರ ನಾವು ಬರ್ತೀವಿ ಅಂತಲೇ ಎಲ್ಲ ಖಾಲಿ ಮಾಡಿಸ್ಬಿಟ್ಟವ್ರೆ ನೋಡಿ. ಇದೆಲ್ಲ ಗಿಡಗಳೆಲ್ಲ ಈ ಥರ ಇದ್ದಾವೆ ಇಲ್ಲಿ. ಇದು ಬೇಕಾದ್ರೆ ಮನೆ ನೋಡಿ, ಒಂದು ಮನೆ ಇದೆ. ಗಿಡಗಳು ಈ ಥರ ಎಲ್ಲ ಇದ್ದಾವೆ. ಇದು ಹೋಯ್ತಾ ಇದೆ ಒಳಗಡೆ. ಏನಾಯ್ತು ನೋಡೋಣ. ನೋಡಿ ಈ ಥರ ಎಲ್ಲ ಸೈಡಲ್ಲೆಲ್ಲ ಈ ಥರ ಶೋ ಗಿಡಗಳು ಬೆಳೆಸಿದ್ದಾರೆ. ನೀವೇನು ಫೋಟೋ ತಗೋಬೇಕು, ಸೆಲ್ಫಿ ಹೊಡ್ಕೋಬೇಕು ಅಂದರೆ ಆರಾಮಾಗಿ ಹೊಡ್ಕೊಳ್ರಿ, ತೊಂದರೆ ಇಲ್ಲ. ನೋಡಿ ಈ ಥರ ಪಕ್ಕದಲ್ಲಿ ತೆಂಗಿನ ತೋಟ ಎಲ್ಲ ಇದ್ದಾವೆ. ಯಾರು ಮರ ಹತ್ತಿ ಎಳ್ನೀರು ಕೀಳೋದೆಲ್ಲ ಮಾಡಬಾರ್ದು. ಅಡಿಕೆ ಗಿಡ ಐತೆ, ಅಡಿಕೆ ಗಿಡ ಅವೆ. ಬಂದ ನೋಡಿ ಸೈಡಲ್ಲೆಲ್ಲ ಚೆನ್ನಾಗಿ ಶೋ ಗಿಡಗಳೆಲ್ಲ ಬೆಳೆಸಿದ್ದಾರೆ. ನೋಡಿ ಮರಗಳೆಲ್ಲ ನೀಟಾಗಿ ಏನು ಚೆನ್ನಾಗಿದೆ ನೋಡಿ. ಇಲ್ಲಿ ಮಕ್ಕಳಾಡೋಕ್ಕೆ ಇಲ್ಲೇ ಬಂದರೆ ನಿಮ್ಮ ಮಕ್ಕಳ ಆಟಾಡೋಕ್ಕೆ ಇಲ್ಲಿ ಆಟಾಡೋಕ್ಕೆ ಇದ್ದಾವೆ. ಆಟಾಡ್ಬೋದು. ಆಮೇಲೆ ಜಾರ ಬಂಡಿ ಆಡ್ಬೋದು. ಅಲ್ಲಿ ಅದೇನಂತಾರಪ್ಪ ಅದಕ್ಕೆ, ಕುಯ್ಯಂಪಿಯ ಏನೋ ಒಂದು ಆ ಕಡೆ ಈ ಕಡೆ ಗಂಡ ಹೆಂಡ್ರು ಕೂತ್ಕೊಂಡು ತೂಗ್ಬೋದು. ಇಲ್ಲ ಯಾರು ತೂಕ ಅವರು ಅವ್ರ ಮೇಲೆ ಇರ್ತಾರೆ, ಕೆಳಗಿರ್ತಾರೆ. ತೂಕ ಇಲ್ದಲ್ಲೇ ಇರೋರು ಮೇಲೆ ಇರ್ತಾರೆ ನೋಡಿ. ಇದೆಲ್ಲ ನೋಡಿ ಉಯ್ಯಾಲೆ ಜೋಕಾಲಿ ಆಡ್ಬೋದು. ಈ ಜಾಗ ನೋಡ್ರಿ ಈ ಥರ ಆಯ್ತು. ಇದು ಇಲ್ಲ ಐತೆ. ಇಲ್ಲಿ ಹಣ್ಸಿನ ಮರ ಕೂತ್ಕೊಂಡು ಇಲ್ಲಿ ಮರ ಏನು ತಣ್ಣಗೈತೆ ಅಂತಂದರೆ ಇಲ್ಲೇ ಮಲಗ್ಬಿಡ್ಬೋದು ನೀವು. ಊಟ ಮಾಡ್ಬಿಟ್ಟು ನೋಡಿ ಬೋರ್ಡ್ ನೋಡ್ಕೊಳ್ಳಿ ಸರಿ, ಓದ್ಕೊಂಬಿಡಿ. ನೋಡಿ ಹುಲ್ಲು ಹಾಸಿನ ಮೇಲೆ ನಡೆದಾಡಬಾರ್ದು ಅಂತ ಹಾಕೋರೆ ಪಾದರಕ್ಷೆ. ನಾವು ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಓಡೋಣ. ನೋಡಿ ಇದೊಂದು ಹಿಂಗೈತೆ ಶೋ ಗಿಡಗಳು. ಇಲ್ಲಿ ನೋಡಿರಿ ಬಂದರೆ ಸ್ವಿಮ್ಮಿಂಗ್ ಫೂಲು ಸೂಪರ್ ಆಗೋದು ನೋಡಿ. ಸ್ವಿಮ್ಮಿಂಗ್ ಫೂಲ್ ಹೆಂಗೆ ಅಂದರೆ ಬಿದ್ದರೂ ಮುಳುಗಲ್ಲ. ಸ್ವಿಮ್ಮಿಂಗ್ ಫೂಲ್ ಐತೆ ಚೆನ್ನಾಗಿ. ಇಲ್ಲಿ ಮಕ್ಕಳಾಡೋದು. ಇಲ್ಲಿ ಚಿಕ್ಕ ಮಕ್ಳು ಆಟ ಆಡೋಕ್ಕೆ ಒಂದು ಸಪ್ರೇಟ್ ಐತೆ, ದೊಡ್ಡವ್ರು ಆಟ ಆಡೋಕ್ಕೆ ಒಂದು ಸಪ್ರೇಟ್ ಐತೆ. ಸಾಕಾರಲ್ಲಿ ಹೋಗಿ ಮಲ್ಕೊಳ್ಳಿ. ನೋಡಿ ಈ ಥರ ಸ್ವಿಮ್ಮಿಂಗ್ ಫೂಲ್ ಇದೆ. ಇಲ್ಲೊಂದು ಶವರ್ ಟೈಪ್ ಐತೆ. ನೋಡೋಣ, ಸಾಧ್ಯವಾದರೆ ಆನ್ ಮಾಡ್ಸೋಣ. ಅದೇನಾಗೈತೆ ಅಂತ ಗೊತ್ತಿಲ್ಲ. ಬರುತ್ತೆ. ಆಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಬೇಕಾದರೆ ಅಲ್ಲಿ ಚೇರ್ ಮೇಲೆ ಆರಾಮಾಗಿ ಕಾಲು ಹಿಡ್ಕೊಂಡು ಮನಿಕೋಬೋದು ಇಬ್ಬರು. ಇಲ್ಲಿ ಮುಂದೆ ಬಂದರೆ ಶವರ್ ನೋಡಿ. ನೋಡಿ ಇಲ್ಲಿ ಶವರ್ ಐತೆ. ಶವರಲ್ಲಿ ಬೇಕಾದ್ರೆ ನೀರು ಬಿಟ್ಕೋಬೋದು, ನೀರು ಬಿಟ್ಕೊಂಡು ಸ್ನಾನ ಮಾಡ್ಬೋದು. ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಂಥವ್ರು ಮಾಡ್ಬೋದು. ಚೆನ್ನಾಗಿ ಸ್ವಿಮ್ಮಿಂಗ್ ಫೂಲ್ ನೋಡಿ. ಇಲ್ಲಿ ನಾವು ಇವಾಗ ಈಜಾಡ್ಕೊಂಡೆ ಹೋಗ್ತೀವಿ ಲಾಸ್ಟ್ಗೆ. ಯಾವತ್ತು ನಾವು ಬೀಳಲ್ಲ, ಇವತ್ತು ಮಾತ್ರ ಆಡ್ತೀವಿ ನಾವು. ನೋಡಿ ಈ ಥರ ಗಿಡಗಳು ನೋಡಿ ಹೇಗಿದೆ ನೋಡಿ. ಚೇರ್ ಮೇಲೆ ಕೂತ್ಕೋಬೋದು, ಮಲ್ಕೊಳ್ಳೋಕ್ಕೆ ಇದ್ರ ಮೇಲೆ ಮಲ್ಕೋಬೋದು, ಇದ್ರ ಮೇಲೆ ಮಲ್ಕೋಬೋದು. ನೋಡಿ ಅಲ್ಲೊಂದು ಕೌಂಟ್ರಿದೆ. ಕೌಂಟ್ರಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಏನಾದರೂ ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದು. ಆ ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದೆಲ್ಲ ನೋಡಿರಿ ಏನು ಲೊಕೇಶನ್ ಇದೆ, ಪರಿಸರ ಇದೆ ನೋಡಿ. ಫುಲ್ಲು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇದೆ ಇಲ್ಲಿ ನಾವೆಲ್ಲ ಟೈಮು ಸ್ಪೆಂಡ್ ಮಾಡೋಕ್ಕೆ ಒಂದಿನ ಸಾಕಾಗೋದಿಲ್ಲ ಅನಿಸ್ತದಪ್ಪ. ಇಲ್ಲಿ ಅದು ವಿಧಿ ಇಲ್ಲ, ಒಂದೇ ದಿನ ಇರೋದು. ನೋಡಿ ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಊಟ ಮಾಡೋ ಅಂಥವು. ಫ್ಯಾನ್ ಕೂಡ ಇದೆ ಇಲ್ಲಿ. ಫ್ಯಾನು ಐತೆ ನೋಡಿ. ಇಲ್ಲಿ ಆಟ ಆಡೋಕ್ಕೆ ನೆಟ್ ಕಟ್ಟಿದ್ದಾರೆ. ಏನಂತಾರಪ್ಪ ಇದಕ್ಕೆ, ಬಾಲ್ ಮ್ಯಾಲ್ಕೆ ಎತ್ಗೆ ನಮ್ಗೆ ಹೇಳ್ಕೊಂಡು ಕೊಟ್ಟೇವಲ್ಲ ಹೈಸ್ಕೂಲಲ್ಲಿ, ಕಾಲೇಜಲ್ಲಿ. ಇದು ನಾವು ಮಾಡಿರಂಗೆ ಸರ್ನೇ ಕೇಳಬೇಕು. ಸರ್ ನಮ್ಮ ಕಾಲೇಜಲ್ಲಿ ಇದಕ್ಕೆ ಏನಂತ ಸರ್ ಇದಕ್ಕೆ ಅಂತ. ಆರ್ಟ್ಸಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳ್ಕೊಂಡು ಕೊಟ್ಟಿರೋದನ್ನೇ ನಮಗೆ ಗೊತ್ತಿಲ್ಲ. ಹೇಳ್ಕೊಂಡು ಕೊಡ್ದಿರೋದ್ರಿಂದ ಗೊತ್ತಾ ನಮಗೆ. ಎಲ್ಲ ಶೋ ಗಿಡದು ಬಿದ್ದರು. ಏನು ಚೆನ್ನಾಗೈತೆ ಅಂದರೆ ಇಲ್ಲಿ ಫೋಟೋ ಹೊಡ್ಕೊಳ್ಳೋಕ್ಕೆ ಸಖತ್ತಾಗೈತೆ. ಯಾರನ್ನ ಯಾವುದೋ ಮದುವೆಗಿಂತ ಮುಂಚೆ ಮಾಡ್ತಾರಲ್ಲ ಫೋಟೋ, ವೆಡ್ಡಿಂಗ್ ಶೂಟಿಂಗು, ಪ್ರೀ ವೆಡ್ಡಿಂಗಾ ನೋಡಿ. ಇಲ್ಲೊಬ್ಬ ಬುದ್ಧನ ಕುಣಿಸಿದ್ದೀವಿ ಇಲ್ಲಿ ತೆಂಗಿ ಮರದಡೆ. ಈ ಬುದ್ಧನ ಏನಾದರೂ ಮಾಡಿ ಹಳ್ಳಿ ಮರದಡೆ ಇಕ್ಬೇಕು. ತೆಂಗಿ ಮರದಡೆ ಕೂತ್ಬಿಟ್ಟಾರ ಪಾಪ ಬುದ್ಧವರು. ನೋಡೋಣ ನೋಡಿ, ನೀವೇನೇ ತಿಂದರೂ ಕಸನ ಎಲ್ಲಿ ಬೇಕೋ ಅಲ್ಲಿ ಹಾಕಂಗಿಲ್ಲ. ಇಲ್ಲಿ ಒಬ್ಬ ಯೂಸ್ ಮೇ ಅಂತ ಇಲ್ಲಿ ಟಬ್ ಹಿಡ್ಕೊಂಡು ಕೂತವನೆ.
ಅವನಿಗೆ ಹಾಕಬೇಕು. ಇಲ್ಲೆಲ್ಲ ಚೆನ್ನಾಗೈತೆ ನೋಡಿ ಇಲ್ಲಿ. ಆಮೇಲೆ ಹಿಂಗೆ ಬಂದರೆ ನೋಡಿ ಇಲ್ಲೆಲ್ಲ ನೀಟಾಗಿ ನೋಡಿ ಇಲ್ಲಿ. ಇದು ಡಿನ್ನರ್ಗೆ ಅಂತ ಇದು ಮಾಡಿದ್ದಾರೆ. ಡಿನ್ನರ್ ಒಳಗಡೆ ಗೇಮ್ಸ್ ಎಲ್ಲ ಇರ್ಬೋದ ನೋಡೋಣ. ಇದು ತೆಗೆಪ್ಪ ಅದೇನು ತೆಗಿಬೇಡ. ಇದ್ರ ಮೇಲೆ ಆಟ ಆಡೋದಿದೆ ಗೇಮ್. ಅಲ್ಲಿ ಕ್ಯಾರಮ್ ಇದೆ. ಇಲ್ಲಿ ಆಟ ಆಡೋದು, ಇದ್ರ ಮೇಲೆ ಆಟ ಆಡ್ಬೋದು ನೀವು. ಆಮೇಲೆ ಕ್ಯಾರಮ್ ಐತೆ, ಚೆಸ್ಸು ಮೋಸ್ಟ್ಲಿ ಇರ್ಬೋದನೋ ಕೇಳೋಣ. ಕ್ಯಾರಮ್ ಮಾಡೋರು ಕ್ಯಾರಮ್ ಮಾಡಿ, ತೊಂದರೆ ಇಲ್ಲ. ಇದೆಲ್ಲ ಊಟ ಮಾಡೋಕ್ಕೆ ಟೇಬಲ್ ವ್ಯವಸ್ಥೆ ಎಲ್ಲ ಇದೆ ಊಟ ಮಾಡೋಕ್ಕೆ. ನೋಡಿ ಇಲ್ಲೆಲ್ಲ ಇದಿದೆ. ಇದು ವಾಶ್ರೂಮ್ ಇದೆ ಈ ಕಡೆ, ಹ್ಯಾಂಡ್ ವಾಶ್ಗೆ. ಇಲ್ಲಿ ಅಡುಗೆ ಮಾಡ್ಕೊಂಡು ಬೇಕಾದ್ರೆ ಪ್ರಿಪೇರ್ ಮಾಡ್ಕೋಬೋದು, ಅಡುಗೆ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಬೋದು. ಆಮೇಲೆ ಹಿಂಗೆ ಬಂದರೆ ಏನೋ ಮೇಲ್ಕೆ ಎತ್ತಕ್ಕೆ ಮೆಟ್ಲು ಕೊಟ್ಟವ್ರೆ, ನೋಡೋಣ ಅದೇನಿರ್ಬೋದು ಅಂತ. ಹತ್ತಾ ಇದೀವಿ ಮೇಲ್ಕೆ. ಇಲ್ಲಿ ಏನೋ ಕೂತ್ಕೊಂಡು ಆಚೆ ಹೊರಗಡೆ ನೋಡೋದು, ಮೇಲೆ ಕೂತ್ಕೊಂಡು ನೋಡೋದು. ವ್ಯೂ ಪಾಯಿಂಟ್ ಥರ ಕೊಟ್ಟಿದ್ದಾರೆ, ಸುತ್ತ ಏನಿದೆ ಅಂತ ಇಲ್ಲಿ ಕೂತ್ಕೊಂಡು ನೋಡೋದು. ಇಲ್ಲಿ ಇದ್ರ ಮೇಲೆ ಇಲ್ಲೂ ಒಂದು ಕ್ಯಾರಮ್ ಬೋರ್ಡ್ ಇದೆ. ನೋಡಿರಿ ಈ ಥರ ಸುತ್ತ ಪರಿಸರ ವ್ಯೂ ಕೊಟ್ಟಿದ್ದಾರೆ. ಇಷ್ಟಿದೆ ನೋಡಿರಿ ಇದು. ಈ ಥರ ಇದೆ. ಹೊರ ಕೆಳಗಡೆ ಹೋಗೋಣ. ಪ್ರೊಜೆಕ್ಟರ್ ಹಾಕಿ ಸಿನಿಮಾ ಥರ ಬಿಡ್ತಾರಲ್ಲ, ಇರ್ಬೋದು, ಅವಶ್ಯಕತೆ ಇದ್ದರೆ ಇರ್ಬೋದು. ಎಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ಗಿಡಗಳಿದ್ದಾವೆ. ಫೋಟೋಗಳು ಸ್ವಲ್ಪ ತೆಗಿಬೋದು. ಇನ್ನು ಈ ಕಡೆ ಬಂದರೆ ಇಲ್ಲಿ ಏನೋ ಹೋಮದ ಕುಂಡ, ಹೋಮ ಸುಡೋಕ್ಕೆ ಏನೋ ಮಾಡಿದ್ದಾರೆ. ಫೈರ್ ಕ್ಯಾಂಪು. ಇಲ್ಲಿ ನೋಡಿರಿ, ಫೈರ್ ಕ್ಯಾಂಪ್ ಮಾಡೋಕ್ಕೆ ನಾನು ಹೋಮ ಅನ್ಕೊಬಿಟ್ಟೆ. ಇಲ್ಲಿ ಏನಪ್ಪ ರೆಸಾರ್ಟಲ್ಲಿ ಯಾವ ಹೋಮ ಮಾಡ್ತಾರೋ ದೇವಸ್ಥಾನದಲ್ಲಿ ಮಾಡೋದಂದರೆ ಇದು ನೋಡಿ ಫೈರ್ ಕ್ಯಾಂಪ್. ಆಲ್ಟ್ ಆಗ್ತೀವಿ ಅಂತಂದರೆ ಬೇಕಾದ್ರೆ ಫೈರ್ ಕ್ಯಾಂಪ್ ಮಾಡ್ಸೋ. 6 ಗಂಟೆ 7 ಗಂಟೆವರೆಗೂ ಇರೋದಾದರೆ 7 ಗಂಟೆ ಮೇಲೆ ಫೈರ್ ಕ್ಯಾಂಪ್ ಮಾಡ್ಬೋದು. ಇಲ್ಲಿ ಬಂದರೆ ಈ ಕಡೆ ಎಲ್ಲ ನೋಡಿ ಈ ಥರ ಗಿಡಗಳೆಲ್ಲ ಇದ್ದಾವೆ. ಇಷ್ಟು ನಾವಿವಾಗ 1 ಹಾಫ್ ಆನ್ ಅವರು ಈಜಾಡ್ಬಿಟ್ಟು ಆಮೇಲೆ ಹೋಗ್ತೀವಿ ನೋಡಿ.